ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಸೂರ್ಯ, ಮೀನಾ ಮತ್ತು ರಂಗನಾಥ್ ಮೂವರು ಸಹ ಮಾತಾಡ್ಕೊಂಡು ಕೂತಿರ್ತಾರೆ. ಏನಪ್ಪ ದೊಡ್ಡ ವಯಸ್ಸಾಗೋಗ್ಬಿಟ್ಟಿದೆ ನಿಮಗೆ, ಶಿವರಾಜ್ ಕುಮಾರ್ ನೋಡಿ ಇವಾಗಲೂ ಸಿಕ್ಸ್ ಪ್ಯಾಕ್ ಮಾಡಿ ಅಂದರೆ ಹಾಗೆ ಮಾಡಿಬಿಡ್ತಾರೆ, ನಿಮಗೇನು ಅಷ್ಟೊಂದು ವಯಸ್ಸಾಗಿಲ್ಲ, ಮನ್ಸು ಮಾಡ್ರೆ ಎಲ್ಲ ಮಾಡ್ಬೋದು ಅಂತೇಳಿ ಅಂತಾರೆ. ಅದಕ್ಕೆ ರಂಗನಾಥ್ ಸುಮ್ಮನಿರಪ್ಪ, ನೀನು ಇವಾಗಲೇ ಮಂಡಿ ನೋವಿಗೆ ಸಾಕಾಗ್ತಾಯಿಲ್ಲ, ಅದ್ರಲ್ಲಿ ನೀನು ಬೇರೆ ಏನಂದರೆ ಅದನ್ನ ಹೇಳ್ತೀಯ ಅಂತೇಳಿ ರೇಗಿಸ್ತಾ ಇರ್ತಾನೆ. ಅದೇ ಟೈಮ್ ಈ ಕಡೆ ಶಾಂತಿ ಬರ್ತಾಳೆ. ಮೀನಾ ಅಂತ ಅವ್ರ ಮನೆಯಿಂದ ತೊಗೊಬಂದಿರೋದು ಬೊಂಬೆಗಳೆಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಅತ್ತೆ, ನನಗೆ ಗೊತ್ತಿಲ್ಲ ಅಂತ ಮೀನಾ ಅಂತಾಳೆ. ಅದಕ್ಕೆ ನಿನ್ಗೆ ಗೊತ್ತಿಲ್ಲ ಅಂದರೆ ಹೆಂಗೋಯ್ತು, ಅದು ನೀನೇ ಕಳ್ತನ ಮಾಡಿರೋದು ನನಗೆ ಗೊತ್ತು ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅದಕ್ಕೆ ರಂಗನಾಥ್ ಅವಳೇ ಮಾಡಿದಾಳಂತ ಹೆಂಗೆ ಗೊತ್ತು ನಿನಗೆ ಅಂತ ಹೇಳಿ ಕೇಳ್ತಾರೆ. ಇಲ್ಲ, ನೀನೇ ಎತ್ಕೊಂಡೋಗಿರೋದು, ಅವಳು ಶೋಕಿ ಬೊಂಬೆಗಳು ಕುಳಿಸೋಂಥ ಶೋಕಿ ಇವಳಿಗೆ ಇರೋದು, ಇನ್ನು ಶ್ರುತಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಇನ್ನು ಈ ಕಡೆ ಇವರಿಗೆ ಆದರೆ ಅದ್ರ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ ಮಲೇಷಿಯನ್ ಬ್ರೀಡಿಗೆ ಅಂತ ಹೇಳಿ ಶಾಂತಿ ಅಂತಾಳೆ. ಅದಕ್ಕೆ ಈ ಕಡೆ ರಂಗನಾಥ್ ಒಂದಲ್ಲ ಒಂದು ವಿಚಾರದಲ್ಲಿ ರೋಹಿಣಿನ ಹೇಳ್ಕೊಂಡ್ಲು ಅಂದರೆ ನಿದ್ದೆನೇ ಬರೋದಿಲ್ಲ ಅಂತೇಳಿ ರಂಗನಾಥ್ ಬೈತಾನೆ. ಸುಮ್ಮನಿರಿ, ನೀವು ಯಾವಾಗಲೂ ಸಪೋರ್ಟ್ ಮಾಡೋದೇ ಆಗೋಯ್ತು ಅಂತೇಳಿ ಅಂತಾರೆ. ಈ ಕಡೆ ಮೀನಾ ಬಾರಿ ನಾನು ಮೊದಲು ಬೊಂಬೆಗಳನ್ನ ಎತ್ಕೊಡಂದಾಗ ಇಲ್ಲ ಅತ್ತೆ, ನಾನು ನಿಜವಾಗ್ಲೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ, ಆ ಬೊಂಬೆಗಳಲ್ಲೂ ಸಹ ಇಲ್ಲವೇ ಇಲ್ಲ ಅಂತೇಳಿ ಅಂದಾಗ ಅದು ಸಿಕ್ಕಿಲ್ಲ ಅಂದರೆ ನಿನ್ನ ತಲೆ ಮೇಲೆ ಮುಟ್ಬಿಡ್ತೀನಿ ಅಂತಾಳೆ. ಅದಕ್ಕೆ ಸೂರ್ಯ ಮಾತುಗಳು ಕರೆಕ್ಟಾಗಿ ಬರಲಿ, ಅವಳೇನಕ್ಕೆ ಎತ್ಕೊಂಡು ಹೋಗ್ತಾಳೆ, ಅಲ್ಲೇ ಎಲ್ಲಾದ್ರೂ ಇರಬೇಕು ನೋಡ್ರಿ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಸರಿ, ಆ ಬಾಕ್ಸ್ ಎಲ್ಲಿಟ್ಟಿದೆಯಾ ನೋಡ್ಬಾ, ಅದರಲ್ಲೇನೋ ಇರುತ್ತೇನೋ ನೋಡೋಣ ಅಂದಾಗ ಅಲ್ಲೇ ಸ್ಟೋರ್ ರೂಮಲ್ಲಿದೆ ಅತ್ತೆ ಅಂತೇಳಿ ಮೀನಾ ಅಂತಾಳೆ. ಸರಿ ಆಯಿತು ಬಾ, ನನಗೆ ಎಲ್ಲಿದೆ ಅಂತ ತೊಗೊಡು ಫಸ್ಟು, ಅಲ್ಲವರೆಗೂ ನೀನು ಬಿಡೋದಿಲ್ಲ ಅಂಥೇಳಿ ಮೀನಾನ ಕರ್ಕೊಂಡು ಶಾಂತಿ ಹೋಗ್ತಾಳೆ. ಈ ಕಡೆ ಸೂರ್ಯ ರಂಗನಾಥ್ಗೆ ಏನಪ್ಪ ಇಂಥ ಹೆಂಡ್ತಿನ ಇಟ್ಕೊಂಡು ಹೆಂಗಪ್ಪ ಇದೆಯಾ ನೀನು, ನಾನಾದರೆ ತಿಂಗ್ಳಿಗೊಂದು ಸಲ ಕುಡ್ಕೊಂಬರ್ತೀನಿ, ಇಂಥ ಹೆಂಡ್ತಿನ ಇಟ್ಕೊಂಡು ಡೈಲಿ ಕುಡ್ಕೊಂಬರ್ಬೇಕು ಅಷ್ಟೇ ನೀನು ಅಂದಾಗ, ಅದಕ್ಕೆ ಅಲ್ವಾ ರೈಲ್ ಹತ್ರ ಹೋಗಿ ನಾನು ಸಾಯಬೇಕಾಗಿರೋನು ತಪ್ಸ್ಕೊಂಬಂದಿದ್ದು, ಇಂಥ ಹೆಂಡ್ತಿ ಹತ್ರ ಸಂಸಾರ ಮಾಡೋಕ್ಕೆ ಅಂತೇಳಿ ರೇಗಿಸ್ತಾ ಇರ್ತಾನೆ. ಅದೇ ಟೈಮ್ ಈ ಕಡೆ ಮೀನಾ ಈ ಬಾಕ್ಸಲ್ಲಿದೆ ಅಂತೇಳಿ ಮೇಲೆ ತೋರಿಸ್ತಾಳೆ. ಸರಿ, ಅದನ್ನ ಎತ್ಕೊಡು ಅಂಥೇಳಿ ಈ ಕಡೆ ಶಾಂತಿನೂ ಸಹ ಕೆಳಗಡೆ ನಿಂತ್ಕೊಂಡಿರ್ತಾಳೆ. ಮೀನಾ ಚೇರ್ ಹಾಕೊಂಡು ಮೇಲೆ ಹತ್ತಿ ಬಾಕ್ಸ್ನ ಎತ್ಕೊತಾ ಇರ್ತಾಳೆ. ಬಟ್ ಬಾಕ್ಸ್ ಪಕ್ಕದಲ್ಲಿ ಒಂದು ಬಿಂದಿಗೆ ಇರುತ್ತೆ, ಆ ಬಿಂದಿಗೆ ಬಂದು ಶಾಂತಿ ತಲೆ ಮೇಲೆ ಬಿದ್ದು ಶಾಂತಿ ಕೆಳಗಡೆ ಬಿದ್ದೋಗ್ತಾಳೆ. ಅದನ್ನು ನೋಡಿ ಮೀನಾಗೆ ತುಂಬ ಶಾಕಾಗಿ ಹೋಗುತ್ತೆ. ಅತ್ತೆ ಎದ್ದೊಳಿಯತ್ತೆ ಅಂತ ಫುಲ್ ಕಿರ್ಚಾಡ್ಬಿಡ್ತಾಳೆ. ಮೀನಾಗೆ ತುಂಬ ಭಯ ಆಗೋಗುತ್ತೆ, ಏನು ಮಾಡಬೇಕಂತ ಗೊತ್ತಾಗೋದೇ ಇಲ್ಲ. ಸರಿ ಅಂತೇಳಿ ಮೀನಾಗ ಕೂಗಾಡೋ ಟೈಮ್ಗೆ ಮನೆಯವರೆಲ್ಲ ಓಡೋಡಿ ಬರ್ತಾರೆ. ಯಾಕೆ ಮೀನಾ ಏನಾಯಿತು ಅಂದಾಗ ಆ ಮೇಲ್ಗಡೆ ಇರೋ ಬಿಂದಿಗೆ ಬೈ ಮಿಸ್ಸಾಗಿ ಅತ್ತೆ ತಲೆ ಮೇಲೆ ಬಿದ್ದುಬಿಡ್ತು ಅಂತ ಹೇಳ್ತಾಳೆ. ಅದು ಹೆಂಗೆ ಬಿದ್ದೋಯ್ತು, ಅದು ನೋಡ್ಕೊಳಕ್ಕಾಗಲ್ವ ಅಂತೇಳಿ ಮನೋಜ ಮೀನನ ಅಂತಾರೆ. ಫಸ್ಟು ರಂಗನಾಥ್ ಮೊದಲು ಶಾಂತಿನ ಎತ್ಕೊಳ್ಳಿ, ರೂಮ್ ಕರ್ಕೊಂಡೋಗಿ ಮಲಗಿಸೋಣ ಅಂತ ಹೇಳಿ ಈ ಕಡೆ ಶಾಂತಿನ ಕರ್ಕೊಂಡೋಗಿ ಎಲ್ಲರೂ ರೂಮಲ್ಲಿ ಮಲಗಿಸ್ತಾರೆ. ಈ ಕಡೆ ಮನೋಜ ಮೀನಾನ ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ಇದು ಭಗವಂತ ಈ ಥರ ಮಾಡ್ಬಿಟ್ಟ ಅಂತೇಳಿ ರಂಗನಾಥ್ ಅಂದರೆ, ಭಗವಂತನ ಕೆಲಸ ಅಲ್ಲ ಇದು, ಮೀನಾ ಕೆಲಸ, ನೀನೇ ನಮ್ಮ ಅಮ್ಮನ ಸಾಯಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡಿರೋತಾನೆ, ನಿನಗಿದೆ ಗ್ರಾಚಾರ ಅಂತೇಳಿ ಮನೋಜ ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಈ ಕಡೆ ಸೂರ್ಯ ಏನೋ ಗ್ರಾಚಾರ ಬಿಡಿಸ್ತೀಯ ನೀನು, ಗೊತ್ತಿಲ್ಲದಿರೋ ಬೈ ಮಿಸ್ಸಾಗಿ ಬಿದ್ದೋಯ್ತು ಅಂತ ಹೇಳ್ತಾ ಇದ್ದಾಳೆ ತಾನೆ ಅಂತಂದಾಗ, ಅದೆಂಗೆ ಬೈ ಮಿಸ್ಸಾಗಿ ಬಿದ್ದೋಗುತ್ತೆ, ಹುಷಾರಾಗಿರ್ಬೇಕಲ್ವಾ, ಅವ್ರ ಮೇಲೆ ಬೀಳುತ್ತೆ ಅನ್ನೋ ಟೈಮಲ್ಲಿ ಏನು ಮಾಡ್ತಾಯಿದ್ರು ಇವರು ಅಂತ ಹೇಳಿ ಮನೋಜ ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮ್ಗೆ ಡಾಕ್ಟ್ರನ್ನ ಕರೆಸಿರ್ತಾರೆ. ಡಾಕ್ಟರು ಚೆಕ್ ಮಾಡಿ ಏನೂ ಆಗೋದಿಲ್ಲ, ಒಂದು ಸ್ವಲ್ಪ ಭಯ ಬಿದ್ದಿದ್ದಾರೆ ಅಷ್ಟೇ, ಒಂದು ವೇಳೆ ಏನಾದರೂ ಆದರೆ ನನಗೆ ಕಾಲ್ ಮಾಡಿ ಅಂತೇಳಿ ಅಂತಾರೆ. ಟ್ಯಾಬ್ಲೆಟ್ಸ್ ಎಲ್ಲ ಏನೂ ಬೇಡ, ಅವರು ಒಂದು ವೇಳೆ ಪೇಯ್ನ್ ಇದೆ ಅಂದಾಗ ಫೋನ್ ಮಾಡಿ ನಾನು ಟ್ಯಾಬ್ಲೆಟ್ಸ್ ಹೇಳ್ತೀನಿ, ಭಯ ಬೀಳೋಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಡಾಕ್ಟರು ಅಲ್ಲಿಂದ ಹೇಳಿ ಹೊರಡ್ತಾರೆ. ಈ ಕಡೆ ಸೂರ್ಯ ಡಾಕ್ಟ್ರನ್ನ ಬಿಡೋಕ್ಕೆ ಹೋಗಿರ್ತಾನೆ. ಈ ಕಡೆಗೆ ಹುಡುಗಿ, ನಮ್ಮಮ್ಮಗೆ ಏನಾದರೂ ಆಗಲಿ ನಿನಗೆ ಈತೆ ಗ್ರಾಚಾರ ಬಿಡಿಸ್ಬಿಡ್ತೀನಿ, ನಮ್ಮಮ್ಮಗೆ ನೀನು ಅಪಾಯ ಮಾಡಿದ್ಯಲ್ಲ, ನಾನು ನಿಮ್ಮಮ್ಮ ತಲೆ ಮೇಲೆ ಎತ್ಕೊಂಡೋಗಿ ಏನಾದರೂ ಕುಕ್ಬಿಡ್ತೀನಿ ಅಂದಿದ ತಕ್ಷಣ ಈ ಕಡೆ ಮೀನಾಗೆ ಕೋಪ ಬಂದುಬಿಡುತ್ತೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ಆ ಥರ ಅಂತ್ಯ ಮನೋಜ್ ಅಂತೇಳಿ ಅಂತಾರೆ. ಈ ಕಡೆ ಸೂರ್ಯನೂ ಸಹ ಅದೆಂಗೋ ಆಗ್ತೀಯ ನೀ ತಲೆ ಮೇಲೆ ಅಂತೇಳಿ ತಲೆಗೆ ಮೊಟ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ರೋಹಿಣಿ ಸೂರ್ಯನ ದೂರ ತಳ್ಳಿಬಿಟ್ಟು, ಏನ್ರಿ ನೀವು, ನಿಮ್ಗೇನು ಅಧಿಕಾರ ಇದೆ ನನ್ನ ಗಂಡನ ಬೈಯೋದಕ್ಕೆ ಅಂತಾಳೆ. ಈ ಕಡೆ ಮೀನಾ, ನಿಮಗೇನು ಅಧಿಕಾರ ಇದೆ ನನ್ನ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ಅಂತಾರೆ. ನೀನು ಅವರಮ್ಮನ ನನಗೆ ಅಪಾಯ ಮಾಡಿಲ್ವಾ ಅಂಥೇಳಿ ರೋಹಿಣಿ ಅಂದಾಗ ಈ ಕಡೆ ರಂಗನಾಥ್ ಅವಳು ಅಪಾಯ ಮಾಡಿರ್ಬೋದಮ್ಮ, ಆದರೆ ಅಷ್ಟೇ ಸೇವೆ ಮಾಡಿದ್ದಾಳೆ, ಟೈಮ್ಗೆ ಊಟ ತಿಂಡಿ ಟ್ಯಾಬ್ಲೆಟ್ಸ್ ಅಂತೆಲ್ಲ ನೋಡ್ಕೊಂಡಿದ್ದಾಳೆ, ನಿನ್ನ ಗಂಡ ಏನು ನೋಡ್ಕೊಂಡಿದ್ದಾರೆ ಅವರಮ್ಮಗೆ ಆ ಥರ ಎಲ್ಲ ಮಾತಾಡೋದು ತಪ್ಪು ಅಂಥೇಳಿ ಈ ಕಡೆ ಬೈತಾರೆ. ಆದರೂ ಈ ಕಡೆ ಶ್ರುತಿಯವರೆಲ್ಲ ನೋಡಿದ್ರೆ ನಿಮ್ಮ ಹಸ್ಬೆಂಡ್ಗೆ ಆ ಥರ ಅಂದ ತಕ್ಷಣ ನಿಮ್ಮ ಕೋಪ ಬರುತ್ತೆ, ಬೇರೆಯವ್ರಿಗೂ ಹಂಗೆ ಅಲ್ವಾ ರೋಹಿಣಿಯವರೇ ಅಂತೇಳಿ ಈ ಕಡೆ ಶ್ರುತಿ ರವಿನೂ ಸಹ ಮೀನಾ ಕಡೆನೇ ಕುತ್ಕೊಂಡು ಮಾತಾಡ್ತಾರೆ. ಮೀನಾ ಏನು ಅಂತ ಎಲ್ರಿಗೂ ಗೊತ್ತು, ಅದನ್ನು ಹೇಳೋವಂಥ ಅವಶ್ಯಕತೆ ಇಲ್ಲ, ಎಲ್ರಿಗೂ ಊಟ ತಿಂಡಿ ಅಂತ ಇಷ್ಟು ಸೇವೆ ಮಾಡ್ತಾಳೆ, ಅವಳು ಆ ಥರ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಏನೋ ಗೊತ್ತಿಲ್ದಿರ ಆಗೋಗಿದೆ, ಬೇಕು ಅಂತ ಮಾಡಿದ್ದಲ್ಲ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಅದನ್ನೇ ಮಾತಾಡ್ತಿರಲ್ಲ ನೀವು, ಮನೋಜ ಹೋಗಪ್ಪ ನೀನು ಊಟ ಮಾಡಿಲ್ಲಲ್ಲ, ಹೋಗು ಚೆನ್ನಾಗಿ ತಿಂದ್ಬಿಟ್ಟು ಕುತ್ಕೋಬೋಗು ಅಂತೇಳಿ ಮನೋಜ ಅಂತಾರೆ. ಸರಿ, ನಮ್ಮಮ್ಮ ಮಲಗಿದ್ದಾರೆ, ನೀವೆಲ್ಲ ನಿಂತಿದ್ದೀರಾ, ನಮ್ಮಮ್ಮ ಎದ್ಲಿ ನೀವೆಲ್ಲ ಮಲ್ಕೊಂತೀರಾ ಅಂತ ಹೇಳಿ ಮನೋಜ ಅಂತ ಇರ್ತಾನೆ. ಸರಿ, ಊಟ ಮಾಡಿಬಿಟ್ಟು ಕುತ್ಕೋಬೋಗು ನೀನು ಅಂತ ಹೇಳಿ ಈ ಕಡೆ ಅವ್ರನ್ನ ರೂಮ್ಗೆ ಕಳಿಸ್ಬಿಡ್ತಾರೆ. ಇವನು ಸಹ ರೂಮಿಗೆ
ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ರೋಹಿಣಿ ಮನೋಜ್ ಅಂದಾಗ ನಾನು ಹೆಂಗೆ ತಿರುಗ್ತೀನಿ ಅಂತ ಕರೆದ ಅಂತ ಹೇಳಿ ರೋಹಿಣಿನ ಅಂತಾರೆ. ಅದಕ್ಕೆ ರೋಹಿಣಿ ಹಂಗಲ್ಲ ಮನೋಜ್ ಅಂತಂದರೆ ನಾನು ಯಾವ ರೀತಿ ಮಾತಾಡ್ತೀನಿ ಅಂತ ನನ್ನನ್ನು ಕರಿತಾ ಇದೆಯಾ ಅಂದಾಗ, ಇಲ್ಲ ಮನೋಜ್ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮಮ್ಮಗೆ ಹುಷಾರಿಲ್ಲ, ಈ ಟೈಮಲ್ಲಿ ನಿಮ್ಮಮ್ಮ ಪಕ್ಕದಲ್ಲಿರಬೇಕು, ನೀವು ನೋಡ್ರಿ ರೂಮ್ಗೆ ಏನಕ್ಕೆ ಬಂದ್ರಿ ಅಂದಾಗ, ನಾನು ಏನಕ್ಕೆ ಹೋಗಲಿ, ಎದ್ದ ಮೇಲೆ ನಾನು ಮನೋಜ್ 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 ಅಂತ ಬಡ್ಕೊತಾರಲ್ವ, ಆವಾಗ ಹೋಗೋಣ, ನಾನು ಹೋಗಲ್ಲಿ ಏನು ಮಾಡಲಿ, ನನಗೂ ಬೇಜಾನ್ ಕೆಲಸ ಇದೆ, ನನಗೆ ಆಫೀಸ್ ಕೆಲಸ ಇದೆ, ನನಗೆ ಬಿಸ್ನೆಸ್ ಇಂಪಾರ್ಟೆಂಟು ಅಂತೇಳಿ ಅಂತಾನೆ. ಹೌದು ಮನೋಜ್, ಆದ್ರೂ ನೋಡಿ ಅವರೆಲ್ಲ ನಿಮ್ಮನ್ನು ಹೆಂಗೆ ಮಾತಾಡಿದ್ರು, ಅವರೆಲ್ಲ ನಿಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ನಿಮಗೆ ಸಪೋರ್ಟ್ ಮಾಡಿದೆ, ನೀವು ಸಹ ಅವ್ರು ಏನಾದ್ರು ನನ್ನನ್ನು ನೀವು ನನಗೆ ಹಂಗೆ ಸಪೋರ್ಟ್ ಮಾಡಬೇಕಲ್ವಾ ಅಂತಂದಾಗ, ಓ ಹೌದಾ, ಅಲ್ಲಿಗೆ ನಾನು ನಿನ್ನ ಬಾಡಿ ಗಾರ್ಡ್ ಆಗಬೇಕಾ ನಿನಗೆ ಅಂಥೇಳಿ ಈ ಕಡೆ ಮನೋಜ್ ಅಂತಾನೆ. ಅದಕ್ಕೆ ರೋಹಿಣಿ ಹಂಗಲ್ಲ ಮನೋಜ್, ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡನಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅಂತಾನೆ. ಸರಿ ಆಯಿತು, ನೀನು ಹೇಳೋ ಪ್ರಕಾರ ನಾನು ಹಂಗೆ ಇದೆ, ನಿನಗೆ ಬಾಡಿ ಗಾರ್ಡ್ ಆಗಿರಬೇಕು ಅಂತ ಹೇಳಿ ಅದೆಲ್ಲ ನನ್ನ ಹತ್ರ ಹೆಂಡ್ತಿ ಕೋಪ ಮಾಡಿಕೊಂಡ್ರೆ ಗಂಡ ತಿದ್ದಬೇಕು, ಗಂಡ ಕೋಪ ಮಾಡಿಕೊಂಡ್ರೆ ಹೆಂಡ್ತಿ ತಿದ್ದಬೇಕು, ಹೆಂಡ್ತಿನೇ ತಪ್ಪು ಮಾಡಿದ್ರೆ ಗಂಡ ಏನು ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಶಿಕ್ಷೆ ಕೊಡಬೇಕು ಅಂತಾರೆ. ನಾನು ಅದನ್ನೇ ಕೊಡ್ತಾ ಇರೋದು ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಅದಕ್ಕೆ ರೋಹಿಣಿ ಏನು ಮಾತಾಡದೆ ಸೈಲೆಂಟಾಗಿ ಆಗೋಗ್ತಾಳೆ. ರೋಹಿಣಿ ಕೋಪ ಬಂದ್ರೂ ಸಹ ಕೋಪನ ವ್ಯಕ್ತ ಮಾಡೋಕ್ಕೆ ಆಗೋದಿಲ್ಲ. ಈ ಕಡೆ ಎಷ್ಟು ಹೇಳಿದ್ರು ವ್ಯರ್ಥ ಮನೋಜಿಗೆ ಅಂತೇಳಿ ರೋಹಿಣಿಗೆ ಗೊತ್ತಾಗಿ ಸುಮ್ಮನೆ ಆಗೋಗ್ತಾಳೆ. ಈ ಕಡೆ ರಂಗನಾಥ್, ಮೀನಾ ಮತ್ತು ಸೂರ್ಯ ಮೂವರೇ ಶಾಂತಿ ಹತ್ರ ಕುತ್ಕೊಂಡಿರ್ತಾರೆ. ಈ ಕಡೆ ಸೂರ್ಯ ಯಾವಾಗ್ಲೂ ನನ್ನ ಮಗ ಅಂತಾರೆ. ಈ ಟೈಮಲ್ಲೂ ಮಗ ಬಂದು ಪಕ್ಕದಲ್ಲಿ ಕುತ್ಕೊಳ್ಳೋದೇ ಇಲ್ವಲ್ಲಪ್ಪ, ಅವನಿಗೆ ಅಮ್ಮ ಪ್ರೀತಿ ಗೊತ್ತಿಲ್ಲ, ನನಗೆ ಅಮ್ಮ ಪ್ರೀತಿ ಗೊತ್ತು, ಆದರೆ ಸಕ್ಕರೆ ನನ್ನ ಹತ್ರ ಬರೋದೇ ಇಲ್ಲ, ನಾನೇನು ಪಾಪ ಮಾಡಿದ್ದೆ, ಎಲ್ಲರಿಗೂ ತಾಯಿ ಪ್ರೀತಿ ಸಿಗುತ್ತೆ, ನನಗೆ ಮಾತ್ರ ತಾಯಿ ಪ್ರೀತಿ ಸಿಗ್ತಾ ಇಲ್ಲ, ಇಷ್ಟು ದಿನ ಸಕ್ಕರೆನ ನೋಡಿ ಈ ಥರ ಸಕ್ಕರೆ ನೋಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಸಕ್ಕರೆ ತಂದೆ ಆಗಬೇಕಿತ್ತು, ನೀನು ಅಮ್ಮ ಆಗಬೇಕಿತ್ತು, ತುಂಬ ಚೆನ್ನಾಗಿರೋದು, ನಾನು ಏನಪ್ಪ ಅಂತ ತಪ್ಪು ಮಾಡಿದ್ದೀನಿ, ಎಂಥ ತಾಯಿನಾದ್ರೂ ಮಕ್ಕಳು ಒಂದು ಚೂರು ನೋವಾದರೂ ತಡ್ಕೊಳ್ಳೋದಿಲ್ಲ, ಆದ್ರೂ ಸಕ್ಕರೆ ನನ್ನನ್ನು ಏನಕ್ಕಪ್ಪ ಇಷ್ಟೊಂದು ದ್ವೇಷ ಮಾಡ್ತಾರೆ, ನಾನು ಅಂತ ತಪ್ಪು ಏನು ಮಾಡಿ ಹೇಳಪ್ಪ ಅಂತೇಳಿ ರಂಗನಾಥ್ನ ಕೇಳ್ತಾರೆ. ಅದಕ್ಕೆ ರಂಗನಾಥ್ ಪಾಪ ಏನು ಮಾತಾಡ್ಬೇಕಂತ ಗೊತ್ತೇ ಆಗೋದಿಲ್ಲ. ರಂಗನಾಥ್ ಕಣ್ಣೀರು ಹಾಕ್ಕೊಂಡು ಏನೇನು ಮಾತಾಡ್ತಿದ್ದಾನೆ ಸೂರ್ಯ ಅಂತೇಳಿ ಕೇಳಿಸ್ಕೊತಾ ಇರ್ತಾರೆ. ಈ ಕಡೆ ಮೀನಾನು ಸಹ ತಲೆ ಮೇಲೆ ಕೈ ಇಕ್ಬೇಕು ಅಂತ ಅನ್ಕೊತಾಳೆ, ಅದ್ರ ಕೈ ಹಿಡೋ ಏನು ಒಂದು ಪ್ರಯತ್ನ ಮಾಡೋದಿಲ್ಲ. ಯಾಕಮ್ಮ ಏನಾಯಿತು ಅಂದಾಗ, ಭಯ ಆಗ್ತಿದೆ, ಇದು ನಿನ್ನಿಂದನೇ ಈ ಥರ ಆಗಿದ್ದು, ನೀನೇ ಇದಕ್ಕೆ ಕಾರಣ ಅಂದ್ಬಿಡ್ತಾರೇನೋ ಅಂಥೇಳಿ ನನಗೆ ಭಯ ಆಗ್ತಾಯಿದೆ ಅಂತೇಳಿ ಮೀನಾ ಅಂತಾಳೆ. ಅದಕ್ಕೆ ನನಗೂ ನನ್ನ ಹೆಂಡ್ತಿನ ಈ ಪರಿಸ್ಥಿತಿಲಿ ನೋಡೋದಕ್ಕೆ ಬೇಜಾರಾಗ್ತದೆ, ಪರಿಸ್ಥಿತಿ ಆ ರೀತಿ ಇದೆ, ಖಂಡಿತವಾಗ್ಲೂ ಏನೂ ಆಗೋದಿಲ್ಲ, ಭಯ ಬೀಳಬೇಡಿ ಅಂತೇಳಿ ಅಂತಾರೆ. ಅದಕ್ಕೆ ನನ್ನ ಹತ್ರ ಒಂದು ಶಕ್ತಿ ಇದೆ, ಆ ಶಕ್ತಿನ ಬಿಡ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ರಾಯರ ಮುಂದೆ ಬಂದು ಕೂತ್ಕೊಂಡು ಮೀನಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತಂದೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತಂತ ಶಿಕ್ಷೆ ಕೊಡ್ತಾ ಇದೆಯಾ, ದೇವ್ರಂತ ಇರೋ ಅತ್ತೆಗೆ ಯಾಕೆ ಈ ಥರ ಶಿಕ್ಷೆ, ಅದು ನನ್ನ ಕೈಯಿಂದ ಒಂದು ಸೊಳ್ಳೆನೂ ಇರುವೆನೂ ಸಹ ಸಾಯಿಸ್ದೋಳಲ್ಲ ನಾನು, ನನ್ನ ಬುದ್ಧಿ ಬಂದಾಗಿದ್ದ, ಆದರೆ ನನ್ನ ಅತ್ತೆಗೆ ಈ ಥರ ಪರಿಸ್ಥಿತಿ ಬಂದರೂ ತುಂಬ ಬೇಜಾರಾಗ್ತಿದೆ, ಅದು ನನ್ನಿಂದ ಬಂದಿರೋದು ಅಂತ ಇದ್ದಿದ್ದು ತುಂಬ ಬೇಜಾರಾಗ್ತಾಯಿದೆ. ಚಿಕ್ಕ ವಯಸ್ಸಿಗೆ ಅಪ್ಪನ ಕಳ್ಕೊಂಡು ತುಂಬ ನೊಂದಿದ್ದೀನಿ, ಅದರಲ್ಲಿ ನನ್ನ ಅವ್ರ ತಾಯಿಗೆ ಆಗಿರೋದನ್ನ ನೆನೆಸ್ಕೊಂಡು ತುಂಬ ನೋವು ಪಡ್ತಾ ಇದ್ದಾರೆ, ಯಾಕೆ ಇಂಥ ಶಿಕ್ಷೆ ಕೊಡ್ತಾ ಇದೆಯಾ, ನೀನೇ ನನ್ನ ಕಾಪಾಡಬೇಕು, ಪ್ರತಿಯೊಂದು ಕಷ್ಟಕ್ಕೂ ನೀನೇ ಪರಿಹಾರ ಕೊಡ್ತೀಯ, ಇದಕ್ಕೂ ಸಹ ನೀನೇ ಪರಿಹಾರ ಕೊಡಬೇಕು, ನಾನು ನಿನ್ನೆ ನಂಬಿದ್ದೀನಿ ಅಂತ ಹೇಳಿ ದೇವ್ರನ್ನ ಮೊರೆ ಇಟ್ಟಿರ್ತಾಳೆ. ನನ್ನ ಗಂಡನಿಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ತಾಯಿ ಪ್ರೀತಿ ಏನು ಅಂತ ಗೊತ್ತಿಲ್ದಿರ ಬೆಳೆದಿರೋದು, ಆ ತಾಯಿ ಪ್ರೀತಿ ಗೊತ್ತಿಲ್ಲ ಅಂದಾಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ತುಂಬ ನೋವಾಗುತ್ತೆ. ಅದನ್ನೆಲ್ಲ ತಿಳ್ಕೊಂಡಾಗ ಯಾವುದೇ ಕಾರಣಕ್ಕೂ ನಮ್ಮ ಅತ್ತೆಗೆ ಏನೂ ಆಗಬಾರ್ದು, ನಿನ್ನೆ ನಂಬಿದ್ದೀನಿ, ನೀನೇ ನಮ್ಮನ್ನು ಕೈ ಹಿಡಿದು ನಡೆಸಬೇಕು ಅಂತ ಹೇಳಿ ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊತಾ ಇರ್ತಾಳೆ. ಅದನ್ನು ಶ್ರುತಿ, ರವಿ ಮತ್ತು ಸೂರ್ಯನೂ ಸಹ ಕೇಳಿಸ್ಕೊಂಡು ಸೈಲೆಂಟಾಗಿ ನಿಂತಿರ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಶಾಂತಿ ಎದ್ದು ಯಾವ ರೀತಿ ಸೂರ್ಯ ಮೀನನ್ನು ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.